ಸರ್, ಈಗ ಬಿಗ್ ಬಾಸ್ ಸೀಸನ್ 10 ಕಾರ್ತಿಕ್ ವಿನ್ನರ್ ಆಗಿದ್ದಾರೆ. ಏನು ಅನಿಸುತ್ತೆ ಇದ್ರ ಬಗ್ಗೆ, ಏನು ಹೇಳ್ತೀರಾ ಸರ್? ಅಂದರೆ ಏನಿಲ್ಲ ಸರ್, ಬಡವ್ರ ಮನೆ ಮಕ್ಕಳು ಗೆಲ್ಲಬೇಕು ಅಂತ ಆಸೆ ಇತ್ತು, ಚೆನ್ನಾಗಿ ಆಡ್ದ. ಅವ್ನು ಸ್ವಲ್ಪ ಚೆನ್ನಾಗಿ ಎಲ್ಲರೂ ಯೂಸ್ ಮಾಡಿಕೊಂಡ್ರು ಅಷ್ಟೇ. ಹಾಗಾಗಿ ಏನೇ ಯೂಸ್ ಮಾಡಿದ್ರು ಜನಗಳು ಕೈ ಬಿಡಲಿಲ್ಲ, ಅವನು ಓಟ್ ಹಾಕಿದ್ರು ಗೆಲ್ಸೋದು. ಅಂದರೆ ಈ ಸೀಸನ್ ಫುಲ್ಲು ಯಾರು ಚೆನ್ನಾಗಿ ಆಡಿದ್ರು, ಯಾರು ಗೆಲ್ಲಬೇಕಾಗಿತ್ತು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಕಾರ್ತಿಕ್ ಪರವಾಗಿಲ್ಲ, ಅದರಲ್ಲಿ ವಿನಯ್ ತುಂಬ ಚೆನ್ನಾಗಿ ಆಡಿದರು, ಅವರು ಗೆಲ್ಲಬೇಕಾಯ್ತು. ಇವನು ತುಕಾಲಿ ಗೆಲ್ಲಬೇಕಾಯ್ತು ಸರ್, ನನಗೆ ತುಕಾಲಿ ಗೆಲ್ಲಬೇಕಾಯ್ತು. ಅವನು ಬಡವ್ರ ಮನೆಯಿಂದ ಪಾಪ ಬಂದಿದ್ದ, ಏನೇ ಒಂದು ಮಾಡಿದ್ರು ಒಟ್ಟಿನಲ್ಲಿ ಅವ್ನು ಗೆಲ್ಲಬೇಕಾಯ್ತು. ಕಾರ್ತಿಕ್ ಸಿಕ್ಕಿರೋದೇನು ಬೇಜಾರಿಲ್ಲ ಸರ್. ಇವನು ಡ್ರೋನ್ ಪ್ರತಾಪ್ ಕೂಡ ಇದ್ದರು, ಸಂಗೀತ ಇದ್ದರು, ಅವ್ರ ಬಗ್ಗೆ ಹೇಳೋದಾದ್ರೆ? ಸರ್, ಡ್ರೋನ್ ಪ್ರತಾಪ್ಗೆ ಹೊರಗಡೆ ಚೆನ್ನಾಗಿತ್ತು ಅವನಿಗೆ. ಅಂದರೆ ಅವ್ನಿಗೆ ಹೊರಗಡೆ ಎಲ್ಲರಿಗೂ ಬಿಂಬಿಸಿದ್ರು ಜನ ಅವನ್ನ. ಅವ್ನು ಮೊದಲೇ ಇತ್ತು, ಹಂಗಾಗಿ ಓಟ್ ಅವ್ನಿಗೆ ಚೆನ್ನಾಗಿ ಇದು ಮಾಡಿರ್ತಾರೆ. ಬಟ್ ಅವ್ನದೇನು ಆಟ ಅಂಥದ್ದು ಇರಲಿಲ್ಲ. ದೀದಿ ಅಂದ್ಕೊಂಡು ಸುಮ್ಮನಿದ್ದ ಅಷ್ಟೇ, ಬಿಟ್ಟರೆ ಅವ್ನು ಏನಂತ ಇದು ನೋಡಲಿಲ್ಲ. ಸಂಗೀತನೂ ಅಷ್ಟೇ, ಫಸ್ಟ್ ಕಾರ್ತಿಕ್ ನ್ಯೂಸ್ ಮಾಡಿಕೊಂಡು, ನೆಕ್ಸ್ಟು ಇವನು ಪ್ರತಾಪ್ ಯಾರವನು ತುಕಾಲಿ ಅಲ್ಲ, ಅವನ ಹೆಸ್ರೇನಪ್ಪ, ಈಗ ಯಾರನ್ನೋ ಒಬ್ರದ್ದು ಹೆಸ್ರು ಹೇಳಿದೆ ನಾನು. ವಿನಯ್ ಅಲ್ಲ ಸರ್, ವಿನಯ್ನ ಆಮೇಲೆ ಯೂಸ್ ಮಾಡ್ಕೊಂಡು ಇವನು ಡ್ರೋನ್ ಪ್ರತಾಪ್ನ ಅವನು ಒಟ್ಟು ಇದಾಗುತ್ತೆ ಅಂತ ಅದೊಂದು ಮಾತಿಗೆ ಮುಂಚೆ ಕಣ್ಣಲ್ಲಿ ನೀರು ಹಾಕ್ಬಿಟ್ರೆ ಈ ಹೆಂಗಸು ಸೀರಿಯಲ್ಗಳು ಯಾರ್ಯಾರು ನೋಡ್ತಾರೋ ಅವರೆಲ್ಲ ಕಣ್ಣಲ್ಲಿ ನೀರು ಹಾಕೋರೆಲ್ಲ ಅವಳಿಗೆ ಓಟ್ ಹಾಕಿತ್ತು, ಸಂಗೀತಗೆ. ಅದೊಂದು ಪ್ಲ್ಯಾನ್ ಮಾಡ್ಕೊಂಡು ಆಡಿದ್ವು. ಅದು ಬಿಟ್ಟರೆ ನಮಗೇನು ಅಂಥ ಆಟ ಕಾಣಿಸ್ಲಿಲ್ಲ ಸರ್. ಅಲ್ಲ, ಒಟ್ಟಾರೆ ಈ ಕಾರ್ತಿಕ್ ಗೆದ್ದಿದ್ರಲ್ಲ, ತುಂಬ ಖುಷಿ ಇದೆ. ಅಷ್ಟೊಂದು ಓಟ್ ಜಾಸ್ತಿ ಬರೋದಕ್ಕೆ ಕಾರಣ ಏನಿರ್ಬೋದು ಸರ್? ಒಂದು, ಬಡವ್ರ ಮನೆ ಹುಡುಗ, ಆಟ ಎಲ್ಲ ಕಡೆ ಚೆನ್ನಾಗಿ ಆಡಿದ್ದಾನೆ. 2, ಇನ್ನೊಂದು ಬಿಟ್ಟರೆ ಅವನ್ನೆಲ್ಲೂ ಯಾವ ಥರ ಮೋಸದ ಆಟ ಎಲ್ಲೂ ಕಾಣಲಿಲ್ಲ. ಅದು 3ರಿಂದ ಗೆದ್ದ. ಅಮ್ಮನಿಗೋಸ್ಕರ ಒಂದು 2-3 ಡೈಲಾಗ್ ಹೇಳಿದ್ನಲ್ಲ, ಅದರಿಂದ ಗೆದ್ಬಿಟ್ಟ. ಮನೆ ಕಟ್ಸ್ಬೇಕು ಅಂತ ಹೇಳಿದ್ನಲ್ಲ, ಹಂಗಾಗಿ ಗೆದ್ದ. ಅದರಿಂದ ಜನ ಓಟ್ ಹಾಕಿದ್ರು ಅಷ್ಟೇ. ಆಟ ಆಡಿದ್ದೀನಿ, ಅದಕ್ಕೋಸ್ಕರ ನಾವು ಹಾಕಿದ್ದೀನಿ. ನಾವೊಂದು 300 ಓಟ್ ಹಾಕ್ಸಿದ್ದೀವಿ ಕಾರ್ತಿಕ್ ಅವ್ರಿಗೆ. ನೀವು ಕಾರ್ತಿಕ್ ಗೆಲ್ಲಬೇಕು ಅನ್ನೋದು ಇತ್ತು, ಆಸೆ ಇತ್ತು. ಫಸ್ಟು ವರ್ತೂರು ಸಂತೋಷ್ ಗೆಲ್ಲಬೇಕು ಅಂತ ಇತ್ತು, ಯಾಕೆಂದರೆ ಅವರು ನಾವೆಲ್ಲ ಒಂದೇ ಕ್ಯಾಟಗರಿ ಇರೋದ್ರಿಂದ ಹಂಗೆ ಇತ್ತು. ಬಟ್ ಈ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿದ್ರೆ ಕಾರ್ತಿಕ್ ಗೆಲ್ಲಿ ಅಂತ. ಓಕೆ ಸರ್, ತಮ್ಮ ಹೆಸರು? ಶಶಿಕುಮಾರ್ ಸಿಗಲಿಗೆ. ಥ್ಯಾಂಕ್ ಯು.